ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅಂದರೆ ಪ್ರೆಸೆಂಟೇಷನ್ ಸಂಬಂಧಪಟ್ಟದ್ರಲ್ಲಿ ಇರ್ತದೆ. ಪ್ರೆಸೆಂಟೇಷನ್ಸ್ ಇದ್ರೂ ಯಾಕೆ ಸಿ ಸೆಕ್ಷನ್ ಆಗುತ್ತೆ ಅಥವಾ ನಾರ್ಮಲ್ ಡೆಲಿವರಿ ಯಾಕೆ ಆಗೋಲ್ಲ ಅದರ ಬಗ್ಗೆ ಇದರಲ್ಲಿ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗಿನ ವಿಡಿಯೋ ಆದರೆ ಸಿಂಪ್ಲಿಕ್ ಪ್ರೆಸೆಂಟೇಷನ್ ಬಗ್ಗೆ ಇದರಲ್ಲಿ ಹೇಳ್ತಾರೆ. ಅದು ಸಿಂಪ್ಲಿಕ್ ಪ್ರೆಸೆಂಟೇಷನ್ ಅಂದರೆ ಏನು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸಿಂಪ್ಲಿಕ್ ಪ್ರೆಸೆಂಟೇಷನ್ ಅಂದರೆ ಗರ್ಭದಲ್ಲಿ ಇರುವ ಮಗುವಿನ ತಲೆಯು ಕೆಳಗಡೆ ಇರುತ್ತೆ, ಅಂದರೆ ಹೆಡ್ ಡೌನ್ ಪೊಸಿಷನ್ ಅಂತ ಹೇಳ್ತಾರೆ, ಇರುವುದರಿಂದ ಅದನ್ನು ಸಹಜ ಡೆಲಿವರಿ ಅಂದರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಯಾಕೆ ಸಿ ಸೆಕ್ಷನ್ ಆಗುತ್ತೆ ಅಂದರೆ ಮಗುವಿನಲ್ಲಿ ತಲೆಯು ಅಥವಾ ತಾಯಿಯ ಸಿಂಪ್ಲಿಕ್ ಕಡೆ ಇರುವುದರಿಂದ ಕಾಲು ಮೇಲ್ಗಡೆದಲ್ಲಿ ಇರುತ್ತದೆ. ಡೆಲಿವರಿ ಸುಲಭವಾಗಿ ಸಾಧ್ಯದಷ್ಟು ಅಂದರೆ ಎಷ್ಟನೇ ವೀಕ್ನಲ್ಲಿ ಕಾಣಿಸ್ತದೆ ಅಂದರೆ 9ನೇ ತಿಂಗಳು ಅಥವಾ 8ನೇ ತಿಂಗಳಲ್ಲಿ ಕಾಣಿಸ್ತದೆ. ಅಂದರೆ ಸಿ ಸೆಕ್ಷನ್ ಆಗುತ್ತೆ ಅಂತ ಇದರಲ್ಲಿ ಹೇಳ್ತಾರೆ. ಸಿ ಸೆಕ್ಷನ್ ಅಂದರೆ ಬೇಬಿದು ಫಸ್ಟ್ ಡಾಕ್ಟರ್ ಹೇಳ್ತಾರೆ ಯಾಕೆ ಸಿ ಸೆಕ್ಷನ್ ಆಗುತ್ತೆ ಅಂದರೆ ಬೇಬಿದು ಕಾಲು ಕೆಳಗಿದ್ದು ಅದಕ್ಕೆ ಮೂಮೆಂಟ್ ಕಡಿಮೆ ಆದರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆದರೂ ಸಿ ಸೆಕ್ಷನ್ ಮಾಡ್ತಾರೆ. ಮಗುವಿನ ಸಿಂಪ್ಲಿಕ್ ಸ್ಥಳದಲ್ಲಿ ಅಂದರೆ ಬ್ರೀಚ್ ಪ್ರೆಸೆಂಟೇಷನ್ಸ್ನಲ್ಲಿ ಇದ್ದರೂ ಸಿ ಸೆಕ್ಷನ್ ಮಾಡ್ತಾರೆ. ಮತ್ತು ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ಚೆನ್ನಾಗಿ ವಾಕ್ ಮಾಡಬೇಕು, ಅದರಿಂದ ನಾರ್ಮಲ್ ಅಂದರೆ ಮೂಮೆಂಟು ಆಗುತ್ತೆ ಬೇಬಿದು. ಅದರ ಸಂಬಂಧ ಈ ವಿಡಿಯೋದಲ್ಲಿ ಅಷ್ಟೆಲ್ಲ ಹೇಳ್ತಾರೆ. ಡೆಲಿವರಿ ಪ್ರಕ್ರಿಯೆ ನಿಧಾನವಾಗಿ ಅಂದರೆ ಬೇಬಿ ಮೂಮೆಂಟ್ ಇಲ್ಲ ಅಂದ್ರೂ ಸಿ ಸೆಕ್ಷನ್ ಮಾಡ್ತಾರೆ, ಅಥವಾ ಪೇನ್ ಬರ್ಲಿಕ್ಕಂದ್ರೂ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರಲ್ಲ, ಅದಕ್ಕೆ ಸಿ ಸೆಕ್ಷನ್ ಆಗುತ್ತೆ. ಮತ್ತು ಇದರಲ್ಲಿ ಏನೇನು ಹೇಳ್ಬೇಕಂದ್ರೆ ಮಗುವಿನ ಅಂದರೆ ಹಾರ್ಟ್ ಬೀಟೂ ಜಾಸ್ತಿ ಬಡ್ಕೊಳ್ತಾ ಇರೋದಲ್ಲ, ಅದಕ್ಕೂ ಸಿ ಸೆಕ್ಷನ್ ಮಾಡ್ತಾರೆ. ತಾಯಿ ಒತ್ತಡ ಅಂದರೆ ಏನಾದರೂ ಸ್ವಲ್ಪ ಮೂಮೆಂಟ್ ಬಗ್ಗೆ ಗೊತ್ತಾಗುತ್ತೋ ಅದರಲ್ಲಿಂತನೂ ನಾರ್ಮಲ್ ಆಗೋದು ಕಡಿಮೆ. ಲೇಬರ್ ಪೇನ್ ಅಂದ್ರೆ ನಾವು ಡೆಲಿವರಿ ಟೈಮಲ್ಲಿ ಪೇನ್ ಅಂತ ಬರುತ್ತೆ, ಆ ಪೇನು ಕಡಿಮೆ ಇದ್ರೂ ಅದೂ ಪ್ರಾಬ್ಲಮ್ಮೇ. ಈ ಸಿ ಸೆಕ್ಷನ್ ಪ್ರೆಸೆಂಟೇಷನ್ ಮತ್ತು ಇದು ಹೇಳ್ತಾರೆ. ಈ ಆ್ಯಂಡ್ BPT ಬಗ್ಗೆ ಇದರಲ್ಲಿ ಹೇಳ್ತಾರೆ. BPT ಅಂದರೆ ತಲೆ ಮಗುವಿನಲ್ಲಿ ತಲೆಯ ಸುತ್ತ ಇರೋದು BPT ಅಂತಾರೆ. ಈ ಸ್ಕ್ಯಾನಿಂಗ್ ಎಷ್ಟನೇ ವೀಕ್ನಲ್ಲಿ ಮಾಡ್ತದೆ? 37 ವೀಕ್ಸ್ 3 ಡೇಸ್ನಲ್ಲಿ ಮಾಡಿಸ್ತದೆ. ಡೆಲಿವರಿ ಡೇಟ್ 6/9/2023. ಫಸ್ಟ್ ಟ್ರೈಮೆಸ್ಟರ್ ಸ್ಕ್ಯಾನಿಂಗ್. ಬೇಬಿ ವೇಟ್ 3 kg 100 ಗ್ರಾಮ್ ಇದೆ. FHR 64 BPM ಇದೆ. ಇವಿಷ್ಟು ಬೇಬಿದು ಸಿ ಸೆಕ್ಷನ್ ಆಗೋ ಪ್ರಾಬ್ಲಮ್ ಇದಿಷ್ಟಕ್ಕೆ ಸಿ ಸೆಕ್ಷನ್ ಅಂತ ಹೇಳ್ತಾರೆ. ಮಗುವಿನ ಸಿಂಪ್ಲಿಕ್ ಪ್ರೆಸೆಂಟೇಷನ್ ಇರಲಿಕ್ಕಂದ್ರೂ ಅಥವಾ ಕಾಲುಗಳನ್ನು ಕೆಳಭಾಗದಲ್ಲಿ ಇದ್ದರೂ ಸಿ ಸೆಕ್ಷನ್ ಮಾಡ್ತಾರೆ. ಯಾವುದೇ ಮಗುವಿಗೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಹೃದಯ ಬಡಿತ ಕಡಿಮೆ ಆದ್ರೂ ಅಂದರೆ ಡೆಲಿವರಿ ಪೇನ್ ಕಡಿಮೆ ಅಂದ್ರೆ ಬರ್ತಾ ಹೋಗ್ತಾ ಆ ಟೈಮಲ್ಲೂ ಸಿ ಸೆಕ್ಷನ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ